ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ರಾಗಿ ಉಂಡೆಗಳನ್ನ ಹೆಂಗ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಅಂದ್ರೆ ತುಂಬ ಒಳ್ಳೆಯದು. ರುಚಿನೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ. ಇವಾಗ ನಾನು ಕಾಮಿಡಿ ವಾರ್ತೆಗಳನ್ನ ಓದ್ತೀನಿ ಕೇಳಿಸ್ಕೊಳ್ರಿ. ನಮಸ್ಕಾರ, ರಾಜ್ ಕಾಮಿಡಿ ವಾರ್ತೆಗಳಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಪ್ರವಾಸಕ್ಕೆಂದು ಪೌಷ್ಟಿಕ ರಾಗಿ ಉಂಡೆ ಕೊಂಡೊಯ್ದ ಮಹಿಳೆ ಉಂಡೆಗಳನ್ನು ತಿಂದು ಗೆಳೆಯರಿಂದ ಲೇವಡಿ. ರೊಚ್ಚಿಗೆದ್ದು ತಕ್ಕ ಪಾಠ ಕಲಿಸಿದ ಮಂಗಳೆ. ಇದೀಗ ವಾರ್ತೆಗಳ ವಿವರ. ಗೆಳೆಯರೊಂದಿಗೆ ಬೆಟ್ಟದ ತಪ್ಪಲಿಗೆ ಪ್ರವಾಸಕ್ಕೆಂದು ಹೋಗಿದ್ದ ಮಹಿಳೆಯೊಬ್ಬಳು ತಿನ್ನಲು ರಾಜ್ ಎಸ್ ಬಸು ವಾಹಿನಿ ನೋಡಿ ರಾಗಿ ಉಂಡೆಗಳನ್ನು ಮಾಡಿಕೊಂಡು ಹೋಗಿದ್ದಾಳೆ. ಹಾಗೂ ಹಸಿವಾದಾಗ ಎಲ್ಲರಿಗೂ ಒಂದೊಂದು ಉಂಡೆಗಳನ್ನು ನೀಡಿದ್ದು ಅವುಗಳನ್ನು ತಿಂದ ಗೆಳೆಯರು ಉಂಡೆಗಳು ತುಂಬಾ ಚೆನ್ನಾಗಿವೆ, ಯಾವ ಬೇಕರಿಯಿಂದ ತಂದೆ, ವಿಳಾಸ ಕೊಡು ಎಂದಿದ್ದಾರೆ. ರೊಚ್ಚಿಗೆದ್ದ ಮಹಿಳೆ, ಇದು ಬೇಕರಿಯಿಂದ ತಂದ ತಿನಿಸಲ್ಲ, ಸ್ವತಃ ನಾನೇ ಮಾಡಿದ್ದು, ಸಾಕು ನಿಲ್ಲಿಸಿ ನಿಮ್ಮ ಲೇವಡಿ ಎಂದಿದ್ದಾಳೆ. ಕೂಡಲೇ ಎಲ್ಲರೂ ಗೊಳ್ಳೆಂದು ನಕ್ಕಿದ್ದು, ಇಂತಹ ಸುಳ್ಳುಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ, ನಟಿಸುವುದನ್ನು ನಿಲ್ಲಿಸಿ ಬೇಕರಿ ವಿಳಾಸ ನೀಡು ಎಂದಾಗ ಆಕೆ, ಈ ಸಂಭಾವ್ಯ ಸಂದರ್ಭವನ್ನು ನಾನು ಮೊದಲೇ ಊಹಿಸಿದ್ದೆ, ಹಾಗಾಗಿ ಈ ಉಂಡೆಗಳನ್ನು ಮಾಡಲು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾನು ನನ್ನ ವ್ಯಾನಿಟಿ ಬ್ಯಾಗ್ನಲ್ಲಿ ತಂದಿರುವೆ ಎಂದು ಏಕಾಏಕಿ 3 ಕಲ್ಲುಗಳನ್ನು ಹೂಡಿ ಒಲೆ ಹಚ್ಚಿ ಅವರೆದುರೇ ಉಂಡೆಗಳನ್ನು ಮಾಡಿ ಅವರಿಗೆ ತಿನ್ನಲು ನೀಡಿ ಅವರು ನಖಶಿಖಾಂತ ನಡುಗುವಂತೆ ಮಾಡಿದ್ದಾಳೆ. ಸತ್ಯಾಂಶವನ್ನು ಅರಿತ ಗೆಳೆಯರು ಅನ್ಯಾಯವಾಗಿ ಗೆಳತಿಯ ಮೇಲೆ ಅನುಮಾನ ಪಟ್ಟೆವಲ್ಲ ಎಂದು ಧಾರಾಕಾರವಾಗಿ ಹತ್ತಿದ್ದಾರೆ. ಅವರ ಕಣ್ಣೀರು ಮೇಘಸ್ಫೋಟವನ್ನು ಮೀರಿಸುವಂತಿದ್ದು ಬೆಟ್ಟದಿಂದ ಇಳಿಜಾರಿನ ಕಡೆಗೆ ರಭಸವಾಗಿ ಹರಿದಿದೆ. ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದವರ ಕಣ್ಣೀರಿಗೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿತು. ಆದರೆ ಕ್ರಸ್ಟ್ ಗೇಟ್ಗಳು ರಸ್ಟ್ ಹಿಡಿದಿದ್ದರಿಂದ ಕಣ್ಣೀರಿನೊಂದಿಗೆ ಕೊಚ್ಚಿ ಹೋಗಿವೆ. ಇದು ಹೀಗೆ ಮುಂದುವರಿದರೆ ಪರಿಸ್ಥಿತಿ ಕೈಮೀರಿ ಹೋಗುವುದೆಂದು ಅರಿತ ಮಹಿಳೆ ಮತ್ತೆ ಒಂದೊಂದು ಉಂಡೆಗಳನ್ನು ಅವರ ಬಾಯಿಗೆ ತುರುಕುವ ಮೂಲಕ ಅಳುವುದನ್ನು ನಿಲ್ಲಿಸಿದ್ದಾಳೆ. ನಂತರ ಅವರು ಸಂತೋಷವಾಗಿ ಪ್ರವಾಸ ಮುಗಿಸಿ ಮನೆಗೆ ಹಿಂದಿರುಗಿದ್ದಾರೆ ಎಂದು ಕೆಲ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಮುಂದಿನ ವಿಡಿಯೋದಲ್ಲಿ. ವಂದನೆಗಳು. ಹೆಂಗಿತ್ತು ವಾರ್ತೆ? ಸುಮ್ಮನೆ ತಮಾಷೆಗೆ ಓದಿದ್ದಷ್ಟೇ, ಯಾರು ಸೀರಿಯಸ್ ತಗೊಳಕ್ಕೆ ಹೋಗ್ಬೇಡಿ. ಈ ಉಂಡೆಗಳು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಭಾಳ ಅಂದರೆ ಭಾಳ ಒಳ್ಳೆಯದು. ಈ ಮಕ್ಕಳುಗಳಿಗೆ ನಿಶಕ್ತಿ ಆಗಿರುತ್ತೆ ನೋಡ್ರಿ, ಅಂಥವರಿಗೆ ಸಣ್ಣ ಕೊಣಕ್ಲಾಗಿರ್ತಾರೆ ನೋಡ್ರಿ, ಅಂಥವರಿಗೆ ಭಾಳ ಒಳ್ಳೆಯದು. ಮಾಡಿಕೊಡ್ರಿ ಅವಾಗ. ಮಾಡೋದಂತೂ ಭಾಳ ಸುಲಭ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನಾನಿಲ್ಲಿ 3/4 ಬಟ್ಲು ನೀರು ತಗೊಂಡಿದ್ದೀನಿ. ನೀರು ಎಷ್ಟು ತಗೋತೀನೋ ರಾಗಿ ಹಿಟ್ಟು ಅಷ್ಟೇ ತಗೋತೀನಿ. 1-2 ಕಾಳು ಕಲ್ಲುಪ್ಪು ಹಾಕಿದ್ದೀನಿ. ಆಮೇಲೆ ನಾನು 3/4 ಕಪ್ ನೀರಿಗೆ 3/4 ಕಪ್ ರಾಗಿ ಹಿಟ್ಟು. ನೀರು ಕುದಿತಿದ್ದಂಕಲೇ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಗೂರಾಡಿ ಗಂಟು ಪಂಟು ಇಲ್ದಂಗೆ ಇದು ಮಾಡ್ಕೊಳ್ರಿ. ಸ್ಟವ್ ಆಫ್ ಮಾಡಿರಿ ಇವಾಗ. ನೋಡಿರಿ, ನಾನು ರಾಗಿ ಹಿಟ್ಟು ಹಾಕ್ಯಂಡೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿಕೊಂಡು ಅದೆಲ್ಲ ಚೆನ್ನಾಗಿ ಗೂರಾಡ್ತಾ ಇದ್ದೀನಿ. ಗಂಟು ಏನು ಇಲ್ಲದೇ ಇರೋ ಥರ ಆದಷ್ಟು ಒಂದು 90 ಭಾಗ ಇವಾಗ ಗೂರಾಡ್ರಿ. ಕೊನೆಗೆ ಅದು ತಣ್ಣಗಾದ್ಮೇಲೆ ಇನ್ನೊಂದು ಸತಿ ಕೈಯಲ್ಲಿ ನಾದ್ಕೊಂಡ್ರಿ ಅಂತಂದರೆ ಗಂಟು ಪಂಟು ಏನೂ ಇರಲ್ಲ. ಏನು ಇದು ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತ ಈ ಥರ ತೋರಿಸ್ತಿರೋದು, ಆಯಿತಾ? ಬರೀ ನೀರು ಹಾಕಿ ಕಲಸಿ, ಇಲ್ಲ ಬರೀ ಹಾಲು ಹಾಕಿ ಕಲಸಿ ಮಾಡ್ಬೋದು. ನಿಮಗೆ ತಟ್ಟಿದ ಮೇಲೆ ಏನಾಗುತ್ತೆ, ಹಂಚಿನ ಮೇಲೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ಆಮೇಲೆ ಈ ಥರ ಬಿಸಿನೀರಲ್ಲಿ ಹಾಕಿ ಸರೆ ಮಾಡ್ಕೊಂಡು ಮಾಡೋದ್ರಿಂದ ಹೊಟ್ಟೆ ಕೆಡಲ್ಲ, ಚೆನ್ನಾಗಿರುತ್ತೆ ಅಂತೇಳಿ. ಇದು ತಣ್ಣಗಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ನಾದ್ಕೊತೀನಿ. ನೀವು ಒಂದ್ಸತಿ ಕೈಯಲ್ಲಿ ನಾದ್ಕೊಳ್ರಿ. ಒಂದು ಪಕ್ಷ ಏನಾರ ಭಾಳ ಗಟ್ಟಿಗಾಯ್ತು ಅಂತಂದರೆ ಒಂಚೂರು ತಣ್ಣೀರಲ್ಲೇ ಹಸೆಗೈ ಮಾಡ್ಕೊಂಡು ನಾದ್ಕೊಳ್ರಿ. ತೀರಾ ತೆಳ್ಳಗಾಯ್ತಪ್ಪ ಅಂತಂದರೆ ಇನ್ನೊಂದು ಚಮಚ ರಾಗಿ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ರಿ, ಅಲ್ಲಿ ಸರಿ ಹೋಗುತ್ತೆ. ಈಗ ನಾನು ಇದನ್ನ 2 ಉಂಡೆಗಳು ಮಾಡ್ಕೊತೀನಿ ನೋಡಿರಿ. 2 ಸಮವಾದ ಉಂಡೆಗಳನ್ನು ಮಾಡಿಕೊಂಡೆ. ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ನೀವು ರೊಟ್ಟಿ ಹೆಂಗೆ ಬಡಿತೀರೋ ಹಾಗೆ ರೊಟ್ಟಿ ಥರ ಮಾಡ್ಕೋಬೇಕು. ರೊಟ್ಟಿ ಅಷ್ಟು ತೆಳ್ಳಗಿರಬಾರ್ದು, ದಪ್ಪ ಇರಬೇಕು ಇವು ಒಂಚೂರು. ದಪ್ಪ ಇರಬೇಕು ಇವು. ಹಾಗಾಗಿ ನಿಮ್ಗೆ ಏನಾದ್ರು ರೊಟ್ಟಿ ಬಡಿಯೋಕ್ಕೆ ಬಂದರೆ ಬಡೀರಿ, ಇಲ್ಲ ಅಂತಂದರೆ ಲತೋಡಿ ತಗೊಂಡು ಒಸಿರಿ ಅಷ್ಟೇ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ದಪ್ಪ ಇರಬೇಕಿದು. ಗೊತ್ತಾಯ್ತಾ? ನಾನೇನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಹಾಗೆ ರೊಟ್ಟಿ ಬಡಿದಿರೋ ಥರ ಬಡಿತಾ ಇದ್ದೀನಿ, ಯಾಕಂದರೆ ಇದು ನನಗೆ ಒಂಚೂರು ಸುಲಭ ಅಂತೇಳಿ. ಗೊತ್ತಾಯ್ತಾ? ಎಷ್ಟು ದಪ್ಪ ಇರಬೇಕು ಅಂತೇಳಿ ತೋರಿಸ್ತೀನಿ. ನೀವು ಅಷ್ಟೇ ದಪ್ಪ ಮಾಡ್ಕೊಳ್ರಿ, ಅದು ನಿಮ್ಮ ಇಚ್ಛೆ. ಅದು ಏನು ಬಡಿಯೋದು ಇಲ್ಲ ಒಸಿಯೋದು. ನಿಮ್ಗೆ ಬೇಕಂದರೆ ಲತೋಡಿ ತಗೊಂಡು ಒಸಿರಿ, ಇಲ್ಲ ಅಂತಂದರೆ ಕೈಯಲ್ಲೇ ಹಿಂಗೆ ಬಡಿದು ಒಂದಿಷ್ಟು ಅಗಲ ಮಾಡ್ಕೊಳ್ರಿ. ಗೊತ್ತಾಯ್ತಾ? ಆಮೇಲೆ ಇದನ್ನ ನಾವು ಹಂಚಿನ ಮೇಲೆ ಬೇಯಿಸ್ತೀವಿ. ಆವಾಗ ಅದು ಸ್ವಲ್ಪ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರಬೇಕು. ಹಂಗೆ ತೀರಾ ತೆಳ್ಳಗಿತ್ತು ಅಂತಂದರೆ ಸರಿ ಆಗೋದಿಲ್ಲ. ಹಂಗಾಗಿ ಇದನ್ನು ನೀವು ದಪ್ಪ ಮಾಡ್ಕೋಬೇಕು. ಗೊತ್ತಾಯ್ತಾ? ಇದು ತೋರಿಸ್ತೀನಿ ನೋಡಿರಿ ಇವಾಗ. ಒಂದಿಷ್ಟು ದಪ್ಪ ಇರಬೇಕು. ಇದಕ್ಕಿಂತ ದಪ್ಪ ಇದ್ರೆ ನಡೆಯುತ್ತೆ, ಆದರೆ ಇದಕ್ಕಿಂತ ತೆಳ್ಳಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನೀಗ ಮತ್ತೇನು ಮಾಡ್ತೇನಪ್ಪ ಅಂದರೆ, ಒಂದು ಹಂಚು ಕಾಯಕ್ಕಿಟ್ಟು ಇದನ್ನು ತುಪ್ಪ ಹಾಕಿ ಬೇಯಿಸ್ಬೇಕಾಗುತ್ತೆ. ಸಣ್ಣ ಊರಿಗಿನ ಒಂಚೂರು ಜಾಸ್ತಿ ಉರಿ ಇಟ್ಟು ಬೇಯಿಸ್ಬೇಕು. ಗೊತ್ತಾಯ್ತಾ? ನೋಡಿರಿ, ಇವಾಗ ಲತೋಡಿನಲ್ಲೂ ಒಸಿಬೋದು ಈ ಥರ. ನೀವು ಹೆಂಗೆ ರೊಟ್ಟಿ ಚಪಾತಿಗಳನ್ನ ಹೆಂಗೆ ಒಸಿತೀರೋ ಹಂಗೆ. ನಿಮ್ಗೆ ಯಾವ್ದು ಅನುಕೂಲ ಅದು ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ತೋರಿಸ್ತಿರೋದು ಎರಡನ್ನೂ. ಆಯಿತಾ? ಇವಾಗ ಒಲೆ ಮೇಲೆ ಒಂದು ಹಂಚಿಟ್ಟು ಸಣ್ಣ ಊರಿಗೆ ನಾವು ಚೂರು ಜಾಸ್ತಿ ಉರಿ ಇಟ್ಟು
ನಾನೇನು ಮಾಡ್ತೇನಪ್ಪ ಅಂತಂದರೆ ಇದನ್ನು ಬೇಯಿಸ್ತೀನಿ ಇವಾಗ. ಆಯಿತಾ? ನೀರು ಪಾರು ಹಚ್ಚೋದೇನು ಬೇಡ. ಇದನ್ನ ಒಂದೆರಡು ಕಡೆ ಬೇಯಿಸ್ಕೊಡ್ರಿ ಒಂದೆರಡು ನಿಮಿಷ. ಆ ಕಡೆ ಒಂದೆರಡು ನಿಮಿಷ, ಈ ಕಡೆ ಒಂದೆರಡು ನಿಮಿಷ. ಆಮೇಲೆ ಏನು ಮಾಡ್ತೀರಪ್ಪ ಅಂದರೆ ಒಂದೊಂದು ಚಮಚ ತುಪ್ಪ ಹಾಕ್ಬೇಕು. ಇದು ಚೆನ್ನಾಗಿ ತುಪ್ಪ ಕುಡಿಬೇಕು. ಗೊತ್ತಾಯ್ತಾ? ಈ ಕಡೆ ಒಂದು ಚಮಚ, ಆ ಕಡೆ ಒಂದು ಚಮಚ ತುಪ್ಪ ಹಾಕ್ರಿ. ಏನಾಗಲ್ಲ. ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ವೇ? ಒಂದೊಂದು ಚಮಚ ತುಪ್ಪ ಅನ್ನೋದೇನು ಭಾರಿ ಇದಾಗ್ಬಿಡುತ್ತೆ? ಏನೂ ಆಗಲ್ಲ. ಹಾಕ್ರಿ ಒಂದು ಚಮಚ ತುಪ್ಪನ. ನಿಮ್ಗೇನಿಲ್ಲಿ ಜಾಸ್ತಿ ಆಯಿತು ಅಂತ ಅನ್ನಿಸ್ಬೋದು. ಒಂಚೂರು ಹುಷಾರಾಗಿ ಇದು ಮಾಡಿರಿ. ಮತ್ತೆ ಮುಖಕ್ಕೆ ಸಿಡ್ದತ್ತು. ಎರಡು ಕಡೆ ಹಿಂಗೆ ತುಪ್ಪ ಹಚ್ಚಿ ಚೆನ್ನಾಗಿ ಉರಿ ಮಾತ್ರ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣ ಉರಿಗಿನ ಒಂಚೂರು ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸ್ಬೇಕು. ಯಾಕಂದರೆ ಚೆನ್ನಾಗಿ ಬೇಯಬೇಕದು. ತುಪ್ಪ ಎಲ್ಲ ಚೆನ್ನಾಗಿ ಕುಡಿಬೇಕದು. ಎರಡನ್ನೂ ಹಿಂಗೆ ಬೇಯಿಸ್ಕೋಬೇಕು ತುಪ್ಪ ಹಾಕಿ. ಗೊತ್ತಾಯ್ತಾ? ಹಿಂಗೆಲ್ಲ ಕಡೆನೂ ಒತ್ತಿ 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 ಬೇಯಿಸ್ಕೊಳ್ರಿ. ಆಮೇಲೆ ಇದನ್ನ ತಣ್ಣಗೆ ಆಗಿಬಿಡ್ಬೇಕು. ತಣ್ಣಗೆ ಆದಮೇಲೆ ನಾವು ಅದನ್ನ ಮಿಕ್ಸಿ ಜಾರಿಗೆ ಪುಡಿ ಈ ಥರ ಹಂಗೆ ಇದು ಮಾಡಿಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡು ಕಡೆನ ಚೆನ್ನಾಗಿ ಬೇಯಿಸಿದ್ದೀನಿ. ಗೊತ್ತಾಯ್ತಾ? ಇವಾಗ ಏನು ಮಾಡ್ತೀನಿ ಅಂತಂದರೆ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಅದು ತಣ್ಣಗಾಗ್ಬೇಕು. ಅದನ್ನ ಪೂರ್ತಿ ತಣ್ಣಗಾಗಬೇಕು. ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಹಿಂಗೆ ಲತೋಡಿನಲ್ಲಿ ಹೊಸ್ದಿರೋದನ್ನು ಈಗ ಮೊದಲೇದು ಹೆಂಗೆ ತೋರಿಸಿದ್ನೋ ಹಂಗೇ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಗೊತ್ತಾಯ್ತಾ? ಇವಾಗ ನೋಡಿರಿ, ಎರಡು ತಣ್ಣಗಾಗಿದ್ದಾವೆ. ಇದನ್ನ ಹಿಂಗೆ ಈ ಥರ ಸಣ್ಣ ಸಣ್ಣಕ್ಕೆ ಹಿಂಗೆ ಕಿತ್ತು ಮಿಕ್ಸಿ ಜಾರಿಗೆ ಹಾಕೊಳ್ರಿ. ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಒಂದೇ ಸತಿ ಹಾಕಿ ಬಿಡೋಂಗಿಲ್ಲ. ಆಯಿತಾ? ಇದನ್ನು ಆನು ಆಫು ಮಾಡಿ ಪುಡಿ ಮಾಡ್ಕೋಬೇಕು. ನೋಡಿರಿ, ಈ ಥರ ಹಿಂಗೆ ನಾನೇನು ತೋರಿಸ್ತಾ ಇದ್ದೀನಿ ಹಿಂಗೆ ಆನ್ ಆಫು ಮಾಡಿಕೊಂಡು ದೊರ್ಗ ಅಂತೀವಲ್ಲ ಹಂಗೆ ಪುಡಿ ಮಾಡ್ಕೋಬೇಕು. ಹಿಂಗೆ ನೋಡಿರಿ, ಈ ಅವಣಿಗಿದ್ದರೆ ಸಾಕಾಗುತ್ತೆ. ಇಷ್ಟು. ನನಗೇನು ಮಾಡ್ತೀನಪ್ಪ ಅಂದರೆ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕೋತೀನಿ. ಗೊತ್ತಾಯ್ತಾ? ನೀವು ಹಿಂಗೆ ಒಂದು ತಟ್ಟೆಗೋ ಇಲ್ಲ ಒಂದು ಬಾಣಲಿಗೋ ನಿಮಗೆ ಒಂದು ಕಡೆ ಯಾವುದು ಇರುತ್ತೋ ಅದಕ್ಕೆ ಹಾಕೊಳ್ರಿ. ಆಮೇಲೆ ಇವಾಗ ಮತ್ತೆ ಅದೇ ಜಾರಿಗೆ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಇಲ್ಲಿ ಬಾದಾಮಿನ ನಾನು ಚೆನ್ನಾಗಿ ಹುರಿದಿದ್ದೀನಿ. ಒಂದು 20 ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿದಿದ್ದೀನಿ. ಅವು ಕೂಡ ಚಿಟಪಟ ಅಂತವೆ. ಅಲ್ಲಿವರೆಗೂ ಚೆನ್ನಾಗಿ ಹುರಿದಿದ್ದೀನಿ. ಆಮೇಲೆ ಇಲ್ಲೊಂದು 4-5 ಚಮಚ ಶೇಂಗಾ ಬೀಜನೂ ಅಷ್ಟೇ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರಿದಿದ್ದೀನಿ. ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ರಾಗಿ ಟೇಸ್ಟ್ ತೊಗೊಂಡಿದ್ನೋ ಅಷ್ಟೇ ಬೆಲ್ಲನೂ ಇದಕ್ಕೆ ಹಾಕೋತಾ ಇದ್ದೀನಿ. ಬಾದಾಮಿ, ಶೇಂಗಾ ಬೀಜ, ಬೆಲ್ಲ ಹಾಕಿದಾದಮೇಲೆ ಇದನ್ನು ಅಷ್ಟೇ ಆನು ಆಫು ಮಾಡಿ ದೊರ್ಗ ಪುಡಿ ಮಾಡ್ಕೋಬೇಕು. ನೀವು ಒಂದೇ ಸತಿ ಹಿಂಗೆ ತಿರುಗಿಸ್ಬಿಟ್ರಿ ಅಂತಂದರೆ ಶೇಂಗಾ ಬೀಜದಾಗಿರೋ ಎಣ್ಣೆ ಅಂಶ ಬಿಟ್ಕೊಂತು ಅಂತಂದರೆ ಮುದ್ದೆ ಆಗುತ್ತೆ. ಆವಾಗ ಈ ರವೆ ಥರ ಆಗೋಲ್ಲ. ದೊರ್ಗ ಅಂತೀವಲ್ಲ ಹಂಗೆ ಆಗೋದಿಲ್ಲ. ಅದಕ್ಕೆ ಆನು ಆಫು ಮಾಡ್ಕೊಂಡು ಈ ಥರ ದೊರ್ಗ ಪುಡಿ ಮಾಡ್ಕೋಬೇಕು, ರವೆ ಥರ. ಆವಾಗ ಉಂಡೆಗಳು ಚೆನ್ನಾಗಿರ್ತವೆ ಅಂಥೇಳಿ. ಗೊತ್ತಾಯ್ತಾ? ಇವಾಗ ನಾನು ಅದೇ ತಟ್ಟೆಗೆ ಮಿಕ್ಸಿ ಆ ಕಡೆಗೆ ಹೋಗಿರತ್ತೆ. ಆಮೇಲೆ ತಟ್ಟೆ ಎಳ್ಕೊಂಡು ಇಲ್ಲೇನು ಪುಡಿ ಮಾಡಿಟ್ಕೊಂಡಿದ್ವಿ ಆ ಪುಡಿನ ಇದಕ್ಕೆ ಹಾಕಿರಿ. ಇದಕ್ಕೆ ಹಾಕಿದಾದಮೇಲೆ ಅವೆರಡು ಚೆನ್ನಾಗಿ ಹೊಂದಿಕೆ ಆಗೋ ಥರ ಕಲಿಸ್ಬೇಕು. ಆಮೇಲೆ ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂತಂದರೆ ಒಂದು 2 ಚಮಚ ಬಿಳಿ ಎಳ್ಳನ್ನ ಅದನ್ನೂ ಅಷ್ಟೇ ಸಣ್ಣ ಚಿಟಪಟ ಅನ್ನೋವರೆಗೂ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿದಿದ್ದೀನಿ. 2 ಚಮಚ ಎಳ್ಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಈ ಮೂರೂ ಚೆನ್ನಾಗಿ ಹೊಂದಿಕೆ ಆಗೋ ಥರ ಕೈಯಲ್ಲೇ ಕಲಸ್ರಿ ಹಿಂಗೆ. ಗೊತ್ತಾಯ್ತಾ? ಚೆನ್ನಾಗಿ ಕಲಿಸ್ಬೇಕು. ರಾಗಿ ರೊಟ್ಟಿದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು, ಆಮೇಲೆ ಇದು ಒಟ್ಟೂ ಚೆನ್ನಾಗಿ ಇದಾಗಬೇಕು. ಆಮೇಲೆ ಏಲಕ್ಕಿ ಪುಡಿನ ಇದಕ್ಕೆ ಹಾಕಿ ಇನ್ನೇನು ಇಲ್ಲ ನೋಡಿರಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳು ಕಟ್ಕೊಂಡ್ರಿ ಅಂತಂದರೆ ರುಚಿಯಾದ ರಾಗಿ ಹಿಟ್ಟಿನ ಉಂಡೆ ರೆಡಿ ಆಯಿತು ಅಂತಲೇ ಅರ್ಥ. ರುಚಿ ಅಂತೂ ಅದ್ಭುತವಾಗಿರ್ತವೆ. ಇವನ್ನ ನೀವು 4 ದಿನ ಇಡ್ಬೋದು ಹೊರಗಡೆ. ಇಲ್ಲ ನಾವು ಒಂದು 15 ದಿನ ಇಡ್ತೀವಿ ಅನ್ನೋದಾದರೆ ಫ್ರಿಜ್ನಾಗ ಇಟ್ಟರೆ ಅನುಕೂಲ. ಇಲ್ಲ ಹಂಗೆ ಒಂದು 4 ದಿನಕ್ಕೆ ಖಾಲಿ ಮಾಡ್ತೀವಿ ಅನ್ನೋದಾದರೆ ಫ್ರಿಜ್ಜಿಗೆ ಬೇಡ, ಆ ಥರದ್ದು ಬೇಡ. ಸುಮ್ಮನೆ ಹಂಗೆ ತಿಂದು ನಡಿಯನ್ರಿ. ಬರೀ ಮಕ್ಕಳಿಗೆ ಅಂತಲ್ಲ, ನಿಶಕ್ತಿ ಅನ್ನೋದು ಯಾರಿಗಿರುತ್ತೆ ಅವರಿಗಿದು ಭಾಳ ಅಂದರೆ ಭಾಳ ಒಳ್ಳೆಯದು. ಇದನ್ನು ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ನಿರಿ. ಅದರಲ್ಲೂ ಮಕ್ಕಳಿಗೆ ಭಾಳ ಒಳ್ಳೆಯದು. ರುಚಿ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮಾಡಿಕೊಟ್ಟು ನೋಡಿರಿ. ಹಗಲೆಲ್ಲ ಕೇಳ್ತಾರೆ, ಅಮ್ಮ ಮಾಡಿಕೊಡು ಅಂತೇಳಿ ಅಂತ. ಅಷ್ಟು ಚೆನ್ನಾಗಿರ್ತವೆ. ಇನ್ನೇನಿಲ್ಲ, ಅಷ್ಟೇ ನೋಡಿರಿ. ಹಂಗಾಯ್ತು ಕತೆ. ನೀವು ಇದನ್ನ ಮಾಡ್ಕೊಂಡು ತಿಂದು ನನಗೆ ಹೇಳ್ರಿ ಹೆಂಗೆ ಬಂತು ಅಂತೇಳಿ. ಚೆನ್ನಾಗಿ ಬಂದ್ವಾ ಹೆಂಗೆ ಅಂತೇಳಿ. ಕೆಟ್ಟೋಗಲ್ಲ, ಇವು ಯಾವುದೇ ಕಾರಣಕ್ಕೂ ಕೆಟ್ಟೋಗಲ್ಲ. ಆಮೇಲೆ ಏನಾದರೂ ನಿಮ್ಗೊಂದು ಪಕ್ಷ ಉಂಡೆ ಕಟ್ಟೋಕೆ ಕಷ್ಟ ಆಗುತ್ತೈತೆ ಅಂದರೆ ನನಗನ್ಸಿದ ಪ್ರಕಾರ ಕಷ್ಟ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬೆಲ್ಲ ಮತ್ತು ಶೇಂಗಾ ಬೀಜ ಎಲ್ಲ ಬಿದ್ದಿರುತ್ತಲ್ಲ, ಅದು ಉಂಡೆಗಳು ಕಟ್ಟೋಕ್ಕೆ ಅನುಕೂಲ ಅವೆಲ್ಲ. ತೀರಾ ಏನು ಕಟ್ಟೋಕ್ಕೆ ಬರೋದೇ ಇಲ್ಲ ಅನ್ನಂಗೆ ಆಗಲ್ಲ. ಹಂಗೂ ಏನಾದ್ರು ಬಂದಿಲ್ಲ ಅಂದರೆ ತುಪ್ಪ ಕರಗಿಸಿ ಇನ್ನೊಂದು 2 ಚಮಚ ಹಾಕ್ಕೊಂಡ್ರಿ ಅಂತಂದರೆ ಸಲೀಸಾಗಿ ಉಂಡೆಗಳ್ನ ಕಟ್ಬೋದು. ಏನು ನಿಮ್ಗೆ ತೊಂದರೆ ಆಗೋದಿಲ್ಲ.
ಸರಿ ಆಯ್ತು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್‌ಲ್ಲಿ ಬಂದು ಕೂಗ್ರಿ, ಬಂದು ಮಾತಾಡ್ತೀನಿ. ಟಾಟಾ, ಬೈ ಬಾಯ್.